ಹಾಯ್ ಹಲೋ ನಮಸ್ತೆ. ನಾನು ಗೀತಾಶ್ರೀ ಸಕ್ರಾಯಪಟ್ಟಣ. ಇವತ್ತು ನಾನು ಸಂಡೇ ವ್ಲಾಗು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಡೇ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ, ನೆನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡೋಕ್ಕಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿವತ್ತು ಸಂಡೇ ಒಂದು ಸ್ವಲ್ಪ ಲೇಟಾಗಿದ್ದಿದ್ದೆ, ಹಾಗಾಗಿ ಏನಾರು ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ರಜೆ ಮಾಡ್ಕೊಂಡಿದ್ವಿ ಶಾಪ್ಗೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಮಗಂಗೂ ರಜೆ ಎಲ್ಲ ಈಗ ಸ್ಕೂಲ್ಗೆಲ್ಲ, ಹಾಗಾಗಿ ಖಾರವಾಗಿ ಅಂತಂದರೆ ನಾವು ಇಲ್ಲಿ ಈ ಕಡೆ ಗೊಡ್ಗಾರ ಅಂತೀವಿ, ಖಾರ ಚಟ್ನಿ ಅಂತಾರೆ. ಅಕ್ಕಿ ರೊಟ್ಟಿ ಮಾಡಿಕೊಂಡು ಗುಡ್ಗಾರ ಖಾರ ಚಟ್ನಿ ತಿಂತಾಯಿದ್ರೆ ಮತ್ತೊಮ್ಮೆ ತಿನ್ಬೇಕು ಅನ್ಸುತ್ತೆ ಕಣ್ರಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು. ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂದರು. ಜ್ವರ ಬಂದಾಗ ಈ ಥರ ಏನಾರು ತಿನ್ನಬೇಕು ಅನ್ನಿಸ್ದಾಗ ಆ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದೇ ನಡುವೆ ಒಂದು ತಿಂದು ಹಾಗಿದ್ದು ಒಂದು 2 ಅವರು ರೆಸ್ಟ್ ಮಾಡಿದ್ದಾಯಿತು, ಎಲ್ಲ ಆಯಿತು. ಎಲ್ಲರೂ ಹೊರಗಡೆ ಹೋಗೋಣ ಅಂತಂತ ನಮ್ಮ ಪಾಪುನ ಹಂಗೆ ಅಂತ ಇದೆ, ಎಲ್ಲರೂ ಹೊರಗಡೆ ಹೋಗೋಣ ಮಮ್ಮಿ, ಎಲ್ಲರೂ ಹೋಗೋಣ ಅಂತ. ಸರಿ ಹೋಗೋಣಪ್ಪ ಅಂಥೇಳಿ ಹೊರಡೋಣ ಅಂತ ಹೊರಟ್ವಿ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ, ಅವ್ರು ಇರಲಿಲ್ಲ, ಹೊರಗಡೆ ಎಲ್ಲ ಹೋಗಿದ್ರು. ಅವರಿಗೆ ಹೇಳಿಕ್ಕೆ ಸರಿ ಹೊರಟಿರಿ ಬರ್ತೀನಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೊರಟು ರೆಡಿ ಆಗಿದ್ವಿ, ನಾನು ನನ್ನ ಮಗನೂ ಸಹ ರೆಡಿಯಾಗಿ ಹೊರಡೋಣ ಅಂಥೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ. ನಮ್ಮ ಮನೆಯವ್ರು ಸಹ ಬಂದರು. ಎಲ್ಲಿಗೆ ಹೋಗೋದಂತ ಏನಕ್ಕೆ ಹೋಗೋದು, ಬಟ್ ಏನಾದ್ರು ತಿನ್ಕೊಂಡು ಹೊರಗಡೆ ಅಡ್ಡಾಡಿಕೊಂಡು ಫ್ರೀಯಾಗಿ ಬರೋಣ ಅಂತ ಹೋಗಿದ್ದಷ್ಟೇ. ನಾವೇನು ಅಂಥದ್ದಿಂತ ತೊಗೋಬೇಕಂತ ಏನು ಹೋಗಿರಲಿಲ್ಲ. ಬಟ್ ನೋಡೋಣ ಏನು ತೊಗೋಬೋದು, ಏನು ತೊಗೊಳೋದು ಏನು ಅಂತಂತ ಗೊತ್ತಿಲ್ಲ. ಓಕೆ, ನಾರ್ಮಲಾಗೆ ಏನು ತೊಗೋಬೇಕು ಆ ಥರ ತೊಗೊಂಡು ನೀರು ಒಂದು ಕವರು ಎಕ್ಸ್ಟ್ರಾ ಅಂತ ಏನಾರ ತೊಗೊಂಡ್ರೆ ಅಂತ ಇಟ್ಕೊಂಡು ಹೋಗಿದ್ದೆ. ಎಲ್ಲಿಗೆ ಹೋಗೋದಂತ ಗೊತ್ತಿರಲಿಲ್ಲ. ಹಾಗೆ ರೆಡಿಯಾದ ನಮ್ಮ ಮನೆಯವ್ರು ಸಹ ರೆಡಿಯಾಗಿ ಸಹ ಬಂದರು ಅವರನ್ನು. ಹಾಗೆ ಹೊರಗಡೆ ಹೋದಾಗ ಇದು ಶೂಸು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ಇದು 240 ರೂಪಾಯಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಒಂದು 6 ತಿಂಗಳಾಗಿತ್ತು ತರಿಸಿಟ್ಬಿಟ್ಟು, ಹಾಕ್ಕೊಂಡೇ ಇರಲಿಲ್ಲ, ಹಾಗೆ ಇಟ್ಟಿದ್ದಾಯಿತು. ಇವತ್ತು ಸರಿ ನೋಡೋಣ ಫಿಟ್ ಆಗುತ್ತೇನೋ ಅಂತ ಹಾಕ್ಕೊಂಡೆ. ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿತ್ತು, ಕ್ವಾಲಿಟಿನೂ ಸಹ ಚೆನ್ನಾಗಿದೆ. ನನಗೆ ಅದಿಷ್ಟ ಆಯಿತು ಶೂಸು. ಅದಾದ ನಂತರ ನಾವಿಲ್ಲಿ ಕೆಳಗಡೆ ಬಂದು ಗಾಡಿ ಎತ್ಕೊಂಡು ಹೊರಟ್ವಿ, ಹೋಗೋಣ ಅಂತೇಳ್ಬಿಟ್ಟು. ಇಲ್ಲಿಂದ ನಾವು ರೆಡಿಯಾಗಿ ಹೊರಡೋತಿಗೆ ಅಲ್ಲೇ 3 ಗಂಟೆ ಆಗೋಗಿತ್ತು ಟೈಮು. ಹಾಗಾಗಿ ಇಲ್ಲಿಂದ ಹೊರಟ್ವಿ. ಮಳೆ ಏನಿದ್ದಿರಲಿಲ್ಲ, ನಾರ್ಮಲಾಗಿತ್ತು ವೆದರು. ಹಾಗಾಗಿ ಹೊರಟ್ವಿ. ಹೀಗೆ ಹೋಗ್ತಾ ನಮ್ಮನೇಲಿ ಫಸ್ಟು ವಿಶಾಲ್ ಮಟ್ಟಿಗೆ ಹೋಗ್ತಾಯಿದ್ದೆ, ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದಂಗೆ ವಿಶಾಲ್ ಮಟ್ ಕಾಣಿಸ್ತು. ಸರಿ ಏನಾರು ತೊಗೊಂಬರೋಣ, ನೋಡೋಣ ಒಳಗಡೆ ಹೋಗಿ ಏನಾರು ಆಫರ್ ಇರುತ್ತೆನಾ ನೋಡ್ಕೊಂಬರೋಣ ಅಂತ ಹೋದ್ವಿ. ಏನೋ ಇಂಥದ್ದೇ ತೊಗೋಬೇಕಂತೇನಿಲ್ಲ, ಬಟ್ ಹೋದ್ವಿ. ಅಲ್ಲಿ ಇನ್ನೇನು ನಾರ್ಮಲಲ್ಲೆಲ್ಲ ಹಾಕಿರ್ತಾರೆ, ಏನು ಬೇಕಾದ ನೋಡ್ಕೊಂಡು ಹೋದ್ವಿ. ಹಾಗೆ ನೆನ್ಕೊಂಡು ನಮ್ಮ ಮನೆಯವರು ಬಟ್ಟೆ ಚೆನ್ನಾಗಿದೆ, ಬಟ್ಟೆ ತಗೊಳ್ಳೋಣ ಅಂತಂದರು. ಸರಿ ತೊಗೊಳ್ಳಿ ಅಂತಂದೆ. ಅವರು ಬಟ್ಟೆ ಚೂಸ್ ಮಾಡ್ಕೊಂಡ್ರು. ನನ್ನ ಮಗಂಗೊಂದು ಜೊತೆ ತೊಗೊಂಡ್ರು. ಫಸ್ಟು ಚೂಸ್ ಮಾಡೋಣ ಅಂತೆಲ್ಲ ಹುಡ್ಕಾಡ್ತಿದ್ವಿ. ಸೈಜು ಇದೆಲ್ಲ ಸಿಗಬೇಕಲ್ಲ, ಕ್ವಾಲಿಟಿ ಎಲ್ಲ ನಮಗೆ ಇಷ್ಟ ಆಗೋಂಥದ್ದು. ಹಾಗಾಗಿ ಹುಡ್ಕೊಳ್ತಾ ಇದ್ವಿ. ಬಟ್ ಏನೋ ಓಕೆ ಅನ್ನಿಸ್ತು. 2 ಸೆಟ್ಟು ನಮ್ಮ ಪಾಪುಗೆ 2 ಜೊತೆ, ಮತ್ತು ಇನ್ನೊಂದು ಚಿಕ್ಕ ಪಾಪುಗೂ ತೊಗೋಬೇಕಿತ್ತು. ಹಾಗಾಗಿ ಆ ಪಾಪುಗೂ ಒಂದು ಜೊತೆ ತೊಗೊಂಡ್ವಿ. ನಮ್ಮ ಮನೆಯವರು 2 ಸೆಟ್ ತೊಗೊಂಡ್ರು. ಪ್ಯಾಂಟ್ ಇದೆಲ್ಲ, ನೈಟ್ ಪ್ಯಾಂಟ್ ಈ ಥರದ್ದೆಲ್ಲ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ರೇಟು ಸಹ ಪರವಾಗಿಲ್ಲ ಅನ್ನಿಸ್ತು ನನಗೆ. ಹಾಗಾಗಿ ಅದನ್ನು ತೊಗೊಂಡ್ವಿ. ಹಾಗೆ ತೊಗೊಳ್ತಾ ಏನಿಲ್ಲ ಅಂತಂದರೂ ಚೆನ್ನಾಗೇ ಬಿಲ್ ಆಗೋಯ್ತು ಅಂತ ಅನ್ನಿಸ್ತಾ ಇತ್ತು. ಈಗ ಇಷ್ಟು ತೊಗೊಂಡು ನಾವು ನಮಗಿಷ್ಟ ಆದಷ್ಟನ್ನು ಎಲ್ಲ ತೊಗೊಂಡು ಪ್ಯಾಕಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ. ಇಲ್ಲೇ ಆಲ್ಮೋಸ್ಟು ನಾವು ಟೈಮ್ ಆಗೋಯ್ತು. ಸಿಟಿಗೆ ಬೇರೆ ಅಂಗಡಿಗೆ ಹೋಗಿ ನಾನೇ ಏನಾದರೂ ತೊಗೊಳ್ಳೋಣ ಅಥವಾ ಏನಾದರೂ ತಿನ್ನೋಣ ಅನ್ನೋ ಅಷ್ಟೊತ್ತಿಗೆ ಇಲ್ಲೇ 6 ಗಂಟೆ ಹೋಯಿತು. ಈ ಮಾಲ್ಗಳಿಗೆ ಅಥವಾ ಈ ಥರ ಇದಕ್ಕೆ ಬಂದರೆ ತುಂಬ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ನೋಡ್ಕೊತ ಹೋದರೆ ಅಷ್ಟು ಟೈಮ್ ಆಗಿಬಿಡ್ತು. ನಾವು ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ, ಬರೀ ಇದಿಷ್ಟನ್ನೇ ಮಾಡ್ಕೊಂಡ್ವಿ. ಟೈಮು ಹೋಯ್ತು, ದುಡ್ಡು ಖರ್ಚಾಯಿತು ಅನ್ನೋ ಥರ ಆಗೋಯ್ತು. ದುಡ್ಡು ಖರ್ಚಾಯಿತು. ಸರಿ ಹೋಗಿ ತೊಗೊಂಡು ಬಂದಿದ್ದಾಯಿತು. ಅವರು ಇನ್ನೂ ಆ ಕಡೆ ಎಲ್ಲ ನೋಡ್ತಾಯಿದ್ದೆವು. ಸರಿ ನಾನು ನನ್ನ ಮಗನಿಗೆ ಬೇರೆ ಏನಾರ ಥಿಂಗ್ಸ್ ಬೇಕು, ಅವನು ಬೇರೆ ಕಡೆ ನೋಡ್ತೀನಿ, ಬಾಲ್ ಬೇಕು, ಅದು ಬೇಕು ಇದು ಬೇಕಂತ ಕೇಳ್ತಾಯಿದ್ದೆ. ಸರಿ ನಡಿ ಅಂತ ಅವನು ಸಹ ಕರ್ಕೊಂಡು ಹೋದೆ. ನಮ್ಮ ಮನೆಯವ್ರು ಈ ಕಡೆ ನೋಡ್ತಾಯಿದ್ರು. ನೋಡಿಯಪ್ಪ ನೀವು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೊಟ್ಟು ನಮ್ಮ ಪಾಪು ಕರ್ಕೊಂಡು ಹೋದೆ. ಅಲ್ಲಿ ಅವನು ಹೋಗಿದ್ದ ತಕ್ಷಣವೇ ಅವನಿಗೆ ಗೊತ್ತಲ್ಲ ಮಕ್ಳುಗಳಿಗೆ, ಬಾಲು ಮತ್ತು ಈ ಥರ ಬ್ಯಾಟ್ ಥರದ್ದೆಲ್ಲ ಇಟ್ಕೊಂಡಿದ್ದ. ಆಮೇಲೆ ಕ್ರಯಾನ್ಸ್ಗಳು ಎಲ್ಲ ಥರದ್ದು ಏನು ಸಿಗುತ್ತೋ ಅದೆಲ್ಲ ತೊಗೊಂಡು ತುಂಬ್ಕೊಂಬಿಟ್ಟಿದ್ದ. ಏನು ಬೇಕು ಏನು ಬೇಡ ಅದು ನೋಡಿಕೊಂಡು ತೊಗೊಂಡು ಇದು ಮಾಡಿಕೊಂಡೆ. ಹಾಗೆ ನನ್ನ ಫ್ರೆಂಡ್ಸ್ ಸಹ ಫೋನ್ ಮಾಡಿದ್ರು. ಅದೇ ತಕ್ಷಣ ಅವರು ಸಿಕ್ಕಿದ್ರು. ಅವ್ರ ಹತ್ರನೂ ಸ್ವಲ್ಪ ಬಂದೋಗಿ ಅಂತಲೇ ಹೇಳ್ತಾಯಿದ್ರು.
ಸರಿ ಸಂಜೆ ಎಷ್ಟೊತ್ತಾದರೂ ಸಹ ಬಂದು ಹೋಗಬೇಕು ಅಂತೇಳಿ ಹೇಳಿದರು. ಹಾಗಾಗಿ ಅವ್ರ ಮನೆಗೂ ಸಹ ಹೋಗಿ ಅವತ್ತು ಎಲ್ಲೂ ಹೊರಗಡೆ ತಿಂದೇ ಇಲ್ಲ ನಾವು. ಲಾಸ್ಟಿಗೆ ಅವ್ರ ಮನೆಗೆ ಹೋಗಿ ಕಾಫಿ ಮಾಡಿದರು, ಒಬ್ಬಟ್ಟು ಸಹ ಇದೆಲ್ಲ ಮಾಡಿದರು. ನಾವು ಬರ್ತೀವಿ ಅಂತೇಳ್ಬಿಟ್ಟು ಅಷ್ಟು ಬೇಗ ರೆಡಿ ಮಾಡಿಕೊಂಡು ಮಾಡಿದರು ಅವರು. ಹಾಗಾಗಿ ಅವ್ರ ಮನೆಗೆ ಹೋಗಿ ತಿಂದ್ಕೊಂಡು ರಿಟರ್ನ್ ಆಗೋ ಹೊತ್ತಿಗೆ ನಮಗೆ ಅಲ್ಲೇ ಮನೆಗೆ ಬರೋ ಹೊತ್ತಿಗೆ 8:30 ಆಗಿಬಿಟ್ಟಿತ್ತು. ನಾನು ಸ್ವಲ್ಪನೇ ಐಟಮ್ ತಂದಿದ್ದು, ಮನೆಗೆ ಬೇಕಾಗುವಷ್ಟು ಅಂತ ಹ್ಯಾಂಡ್ ವಾಶು, ಈ ಥರ ಡಿಶ್ ವಾಶ್ ಈ ಥರದ್ದು ಬೇಕಾಯ್ತು ಸ್ವಲ್ಪ ತೊಗೊಂಬಂದೆ, ಜಾಸ್ತಿ ಏನು ತೊಗೊಂಬರಲಿಲ್ಲ. ಇದು ಅಷ್ಟೇ ನ್ಯಾಪ್ಕಿನ್ ತುಂಬ ಚೆನ್ನಾಗಿತ್ತು, ಫ್ರಿಜ್ಜು ಟಿ ವಿ ಈ ಥರ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ಇದೊಂದು ಪ್ಯಾಕ್ ನ್ಯಾಪ್ಕಿನ್ ತೊಗೊಂಡೆ. ನನಗೆ ಕಡಿಮೆ ಇದ್ದಷ್ಟು ನಾನು ಎಲ್ಲಿ ಕಡಿಮೆ ಅನಿಸುತ್ತೋ ಅದನ್ನು ಮಾತ್ರ ತೊಗೊಳ್ತೀನಿ. ನನಗೆ ಚೆನ್ನಾಗಿ ಅನ್ನಿಸ್ತು, ಆದರೆ ದುಡ್ಡು ಅಷ್ಟೇ ಖರ್ಚಾಯಿತು. ಸುಮ್ಮನೆ ಅಂತ ಹೋಗಿ ಚೆನ್ನಾಗಿ ದುಡ್ಡು ಖರ್ಚು ಮಾಡ್ಕೊಂಡ್ಬಂದ್ವಿ. ಅದರಲ್ಲಿ ಒಂದು ಬಾಣಲಿ ತೊಗೊಂಡೆ, ಒಂದು 100 ರೂಪಾಯಿ ಅಷ್ಟೇ. ಇದು ಒಂದು 50 ರೂಪಾಯಿದು ಲೆಮನ್ ಇಂಡೋ ಅಂಥದ್ದು ತುಂಬ ಚೆನ್ನಾಗಿತ್ತು. 50 ರೂಪಾಯಿಗೆ 100 ರೂಪಾಯಿಗೆ ತುಂಬ ಕೊಡ್ಬೋದು ಅನ್ನಿಸ್ತು. ಹಾಗಾಗಿ ಇದೊಂದೆರಡು ತೊಗೊಂಡೆ. ಕಿಚನ್ ಐಟಮ್ಸ್ ಇದೊಂದೇ ಎರಡೇ ತೊಗೊಂಡಿದ್ದು. ನನಗೆ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಈ ಬ್ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಎಲ್ಲ ಹಾಲ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇದನ್ನು ತೊಗೊಂಡು ಇಷ್ಟು ಬಟ್ಟೆ ತೊಗೊಂಡು ನಾವು ಇಷ್ಟು ಚೂಸ್ ಮಾಡ್ಕೊಂಬಂದ್ವಿ. ಇಷ್ಟು ಬಿಲ್ ಹಾಕ್ಸೋಕ್ಕೂ ಅಷ್ಟು ಜನ ಇದ್ದರು. ಅವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಇಷ್ಟು ನನ್ನ ಸಂಡೇ ವಿಡಿಯೋ ಆಗಿತ್ತು. ಒಂದು ಫುಲ್ ಡೇ ವಿಡಿಯೋ ಮುಗ್ದೋಯ್ತು. ನನಗೆ ಫುಲ್ ಡೇ ನನಗೆ ಮುಗ್ದೋಗಿತ್ತು, ಟೈಮೇ ಸಾಕಾಗಲಿಲ್ಲ. ಇಷ್ಟಲ್ಲೆಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಮನೇಲಿ ಇದ್ದಿದ್ರೆ ದುಡ್ಡು ಉಳಿಯೋದು ಅಂತ ಅನ್ನಿಸ್ತಾ ಇತ್ತು. ದುಡ್ಡು ಖರ್ಚು ಒಟ್ಟು ಟೈಮ್ ವೇಸ್ಟು ಅನ್ನೋ ಥರ ಆಗೋಯಿತು.